ಆದಿ ಯಾಮಿನಿ ಕೊರಳಿಗೆ 3 ಗಂಟು ಬಿದ್ದಿರ್ತಾನೆ. ನಿಮ್ಮ ಅಮ್ಮನ ಕೊರಳಿಗೆ ನಮ್ಮ ಹುಡುಗರು ಒಂದೇ 1 ಗಂಟು ಬಿಗಿತಾರೆ ಅಷ್ಟೇ. ಆಮೇಲೆ ನಿನ್ನ ಪ್ರೀತಿಯ ಅರಸನ ಕೋಟೆ ಅಖಿಲ ಫಿನಿಶ್. ನೋಡು, ಅಮ್ಮ ಇಲ್ಲ ಅಂದ್ರೆ ಯಜಮಾನ್ರು ಯಾಮಿನಿ ಕೊರಳಿಗೆ ತಾಳಿ ಕಟ್ಟೋದಿಲ್ಲ. ಹೌದಾ? ಅವನು ಹೇಗ್ ತಾಳಿ ಕಟ್ಟಲ್ಲ ಅಂತ ನಾನು ನೋಡ್ತೀನಿ. ಏಯ್, ಎಲ್ಲ ಇದ್ಯಾ? ಈ ಮದ್ವೆ ನಡಿಬಾರ್ದು. ಇದಕ್ ನೀನೇ ಏನಾದ್ರೂ ನನ್ಗೊಂದು ದಾರಿ ತೋರ್ಸಪ್ಪ. ಯಾರಾದ್ರೂ ನನಗ್ ಸಹಾಯ ಮಾಡೋ ತರ ಮಾಡಪ್ಪ ತಂದೆ. ಏನ್ ಮಾಡ್ಲಿ? ಯಜಮಾನ್ರಿಂದ ದೂರ ಆಗೋ ಅವಸರದಲ್ಲಿ ಅವನ್ ಮನೆ ಶತ್ರುನೇ ಅವ್ರಿಗೆ ಹತ್ರ ಮಾಡೋದಕ್ಕೆ ನೋಡ್ಬಿಟ್ನಲ್ಲ. ಅಯ್ಯೋ, ಈ ಮದ್ವೆ ನಡಿಬಾರ್ದು. ಯಾವುದೇ ಕಾರಣಕ್ಕೂ ಯಜಮಾನ್ರು ಯಾಮಿನಿಗೆ ತಾಳಿ ಕಟ್ಬಾರ್ದು. ಈ ಮದ್ವೆ ಏನಾದ್ರೂ ಮಾಡಿ ನಾನು ತಡಿಲೇಬೇಕು. ನಾನೇ ಸರಿ. ವಕೀಲಮ್ಮ ಎಲ್ಲಿದ್ದಾರೆ? ಇವ್ರು ಅವ್ರನ್ನ ಎಲ್ಲಿ ಕೂಡ ಹಾಕಿರ್ಬೋದು. ಈ ವಿಷಯ ಒಬ್ಬವ್ರಿಗೆ ಯಜಮಾನ್ರಿಗೆ ಗೊತ್ತಾ? ಅಯ್ಯೋ ದೇವ್ರೆ, ಇವ್ರೆಂತ ಪಾಪಿಗಳು ಅಂತ ನನಗೆ ಗೊತ್ತಿದ್ರು ನನ್ ಕೈಯಿಂದ ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಆಗ್ತಿಲ್ವಲ್ಲ. ಏನ್ ಮಾಡ್ಲಿ? ನಾನೇ ತಪ್ಪು ಮಾಡ್ಬಿಟ್ಟೆ. ಇಲ್ಲ, ಇದಕ್ಕೇನಾದ್ರೂ ಒಂದ್ ದಾರಿ ಕಂಡು ಹಿಡಿಲೇಬೇಕು. ಮುಂದಿನ ಶಾಸ್ತ್ರ ಶುರು ಮಾಡಬೇಕು. ಗಂಡು ಹೆಣ್ಣನ್ ಕರ್ಕೊಂಬನ್ನಿ. ಈ ಟೈಮ್ ಸರಿಯಾಗಿ ಅಖಿಲ ಕೂಡ ಇಲ್ಲಿಲ್ಲ. ಎಲ್ಲಿ ಹೋಗಿದ್ದಾಳೋ ಗೊತ್ತಿಲ್ಲ. ಏನ್ ಮಾಡೋದೀಗ? ಡ್ಯಾಡ್, ಹುಡುಗನ್ ಬೇರೆ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದಾರೆ. ಮಾಮ್ ಬೇರೆ ಫೋನ್ನ ಜಯಕ್ಕೆ ಕೊಟ್ಬಿಟ್ಟು ಹೋಗಿದ್ದಾರೆ. ಏನ್ ಮಾಡೋದು ಡ್ಯಾಡ್? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಸರಿ, ಹೇಗಿದ್ರು ವೀರಯ್ಯ ಹೋಗಿದ್ದಾನಲ್ಲ,
ಅವ್ನ್ ಬರೋವರೆಗೂ ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಅಷ್ಟರಲ್ಲಿ ನೀನ್ ಹೋಗಿ ಆದಿತ್ಯನ ಕರ್ಕೊಂಡು ಬಾ, ಹೋಗು. ಸರಿ ಡ್ಯಾಡ್. ಓಂ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಪಾರ್ವತಿ, ಯಾಕಮ್ಮ, ಯಾಕೆ ಗಾಬರಿ ಆಗಿದ್ಯಾ? ಬುದ್ಧಿ, ನಾವು ಮೋಸ ಹೋದ್ವಿ ಬುದ್ಧಿ. ಯಜಮಾನ್ರನ್ನ ಮದ್ವೆ ಆಗೋದಕ್ಕೆ ಅಂತ ಬಂದಿದ್ದಾಳಲ್ಲ ಆ ಯಾಮಿನಿ, ಅವಳು ಒಳ್ಳೆಯವಳಲ್ಲ. ಅರ್ಸನ್ ಕೋಟೆನ ನಾಶ ಮಾಡ್ಬೇಕು ಅಂತ ಇರೋ ಆ ಅರುಂಧತಿ ಕಡೆ ಅವಳು ಬುದ್ಧಿ. ಅಷ್ಟೇ ಅಲ್ಲ, ಅನನ್ಯ ಇದ್ದಾಳಲ್ಲ, ಅದೇ ಅರುಂಧತಿ ಮಗಳು. ಅರ್ಸನ್ ಕೋಟೆಗೆ ಸೊಸೆ ಆಗ್ತೀಯ. ನನ್ನ ಅಕ್ಕನ ಸಾವನ್ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಇದು ಮೊದಲನೇ ಮೆಟ್ಲಾಗಿರುತ್ತೆ. ನಿಮ್ಮಿಬ್ರ ಜಾತಕನ ಈಗ್ಲೇ ಅಖಿಲಮ್ಮನ್ ಮುಂದೆ ಬಿಚ್ಚಿಡ್ತೀನಿ. ನೀವಿಬ್ರು ಎಂತ ಕಿರಾತಕರು ಅಂತ ಅವ್ರಿಗೆ ಹೇಳ್ತೀನಿ. ನಿನ್ ಮುದ್ದು ಅಖಿಲಮ್ಮ ಈಗ ನಮ್ ಸುಪರ್ತಿಲಿದ್ದಾರೆ. ಈಗ ನೀನು ನಮ್ ಸುಪರ್ತಿಗೆ ಬರ್ತೀಯ. ಯಜಮಾನ್ರು ಯಾಮಿನಿ ಕೊರಳಿಗೆ ತಾಳಿ ಕಟ್ಟೋದಿಲ್ಲ. ಹೌದಾ? ಅವನು ಹೇಗ್ ತಾಳಿ ಕಟ್ಟಲ್ಲ ಅಂತ ನಾನು ನೋಡ್ತೀನಿ. ಆ ಹುಡುಗಿನ ನೀವೆಲ್ಲರೂ ನಂಬುದ್ರಿ, ಆದ್ರೆ ನಾನ್ ನಂಬಲಿಲ್ಲ. ಯಾಕೆಂದ್ರೆ ಅವಳು ಎಂಥವಳು, ಅವಳ ಗುಣ ಎಂಥದ್ದು ಅಂತ ಆ ನಿಶ್ಚಿತಾರ್ಥ ದಿವಸನೇ ನನಗೆ ಗೊತ್ತಾಗೋಯ್ತು. ಹಾವಿಗೆ ಹಲ್ಲಲ್ ವಿಷ ಆದ್ರೆ ಈಕೆಗೆ ಮೈಯೆಲ್ಲ ವಿಷ, ಮೈಯೆಲ್ಲ ವಿಷ. ಆ ನಿಶ್ಚಿತಾರ್ಥದ ಮಂಟಪದಲ್ಲಿ ಅವಳು ಬಂದು ಕೂತ್ಕೊಂಡಾಗ ನಿನಗೆ ಮೋಸ ಮಾಡಿ ಆದಿತ್ಯನ ಜೊತೆ ಅವಳು ಬರೀ ಮದುವೆ ಆಗ್ತಾಳೆ ಅನ್ನೋದಷ್ಟೇ ನನಗೆ ಕಾಣಿಸ್ಲಿಲ್ಲ. ಯಾವುದೋ ಒಂದು ತಲೆ ಒಳಗಡೆ ಇಟ್ಕೊಂಡು ಇಡೀ ವಾತಾವರಣ ಅವಳು ಹಾಳು ಮಾಡಕ್ ಬಂದಿದ್ದಾಳೆ ಅನ್ನೋ ಎಲ್ಲ ಸೂಚನೆ ನನಗೆ ಕಾಣ್ತಾ ಇತ್ತು. ಆದ್ರೆ ನೀವ್ಯಾರು ನನ್ನ ಮಾತು ಕಿವಿ ಕೊಡ್ಲೇ ಇಲ್ಲ. ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡ್ಲಿ, ಅದ್ರ ಪರಿಣಾಮನೇ ಇದೆಲ್ಲ. ಆದ್ರೆ ಪಾರ್ವತಿ, ಅವಳು ಇಷ್ಟೆಲ್ಲ ಕೆಡುಕು ಮಾಡಿದ್ರು ತುಂಬಾ ಒಳ್ಳೆ ಕೆಲಸನೂ ಮಾಡಿದಾಳೆ. ತುಂಬಾ ಒಳ್ಳೆ ಕೆಲಸ ಮಾಡಿದಾಳೆ. ನಿನ್ನ ಆದಿಯ ಮಧ್ಯೆ ಕಂಟಕವಾಗಿದ್ದ ಅವಳು ದೂರ ಹೊರಟೋದ್ಲು. ನೀವಿಬ್ರು ಒಂದಾಗೋದಕ್ಕೆ ಈಗ ದಾರಿ ಸುಗಮ ಆಗೋಯ್ತಲ್ಲ. ನೀವಿಬ್ರು ಒಂದಾಗ್ಬೋದಲ್ಲ. ನಿಮ್ ಪ್ರೀತಿಗೆ ಇನ್ಯಾರು ಒಟ್ಟಿ ಬರೋದಿಲ್ವಲ್ಲಮ್ಮ. ನನ್ ಮಾತು ಅರ್ಥ ಆಗ್ತಿದ್ಯಾ? ಈಗ್ಲಾದ್ರೂ ಹೇಳು, ಆದಿತ್ಯ ನಿನ್ಗೆ ಬೇಕು ಅಂತ ಅನ್ನಿಸ್ತಾ ಇಲ್ವಾ? ಅವನ್ ಪ್ರೀತಿ ನಿನ್ಗೆ ಬೇಕು ಅಂತ ಅನ್ನಿಸ್ತಾ ಇಲ್ವಮ್ಮ? ಈ ಹೂನ ತಗೊಂಡು ನನ್ನ ಪ್ರೀತಿನ ಒಪ್ಕೋತೀಯ? ನಿಜ ಹೇಳು. ಅವನ್ನ ಮದುವೆ ಮಾಡ್ಕೊಂಡು ಅವನ ಜೊತೆಲಿ ಸಂಸಾರ ಮಾಡಬೇಕು ಅಂತ ನಿನ್ಗೆ ಆಸೆ ಆಗ್ತಿಲ್ವಮ್ಮ? ಹೇಳು ಮಗಳೇ. ಹೌದು, ಅನ್ನಿಸ್ತಿದೆ. ತಪ್ಪು ಮಾಡ್ದೆ ಬುದ್ಧಿ, ತಪ್ಪು ಮಾಡ್ದೆ. ಪಾಪ ದೇವ್ರಂತ ನಮ್ಮ ಯಜಮಾನ್ರ ಮನ್ಸಿನ ವಿರುದ್ಧ ನಡ್ಕೊಳ್ತಾ ಬಂದೆ. ಅವ್ರು ಎಷ್ಟು ಬೇಡ್ಕೊಂಡ್ರು ಕೇಳಲಿಲ್ಲ. ಅಖಿಲಮ್ಮಂಗೋಸ್ಕರ ನಮ್ ಪ್ರೀತಿನ ತ್ಯಾಗ ಮಾಡೋ ಹೆಸರಲ್ಲಿ ಅವ್ರನ್ನೇ ಕಳ್ಕೊಂಡ್ ಬಿಡ್ತಿದ್ದೆ.
ಸಮಾಧಾನ ಮಾಡ್ಕೊ, ಅಳಬೇಡ, ಸಮಾಧಾನ ಮಾಡ್ಕೊ. ಈಗಲೂ ನೀನು ಅನ್ನು ಅದೇ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ನಿನ್ನ ಆದಿಯ ಮದುವೆ ನಿರ್ವಿಘ್ನವಾಗಿ ನಾನು ನಡೆಸ್ಕೊಳ್ತೀನಿ. ಪಾರ್ವತಿ, ಏನ್ ಯೋಚನೆ ಮಾಡ್ತಿದ್ಯಮ್ಮ? ಅಖಿಲಾಂಡೇಶ್ವರಿ ಬಗ್ಗೆನಾ? ಬುದ್ಧಿ, ನನ್ನ ಯಜಮಾನ್ರ ಮದ್ವೆಗಿಂತ ಇನ್ನೊಂದು ಆತಂಕದ ವಿಷಯ ಇದೆ ಬುದ್ಧಿ. ಆ ಅರುಂಧತಿ ಅಖಿಲಮ್ಮನ್ನು ಅಪಹರಿಸಿದಾಳೆ. ಹೇಗಾದ್ರೂ ಮಾಡಿ ಅಖಿಲಮ್ಮನ್ನ ನಾವು ಹುಡುಕ್ಬೇಕು ಬುದ್ಧಿ. ಹಾಗೆ ಈ ಮದ್ವೆನೂ ನಾವು ತಡಿಬೇಕು ಬುದ್ಧಿ. ನಾನು ಮಂಟಪದ ಹತ್ರ ಹೋಗ್ತೀನಿ, ನೀವ್ ಹೋಗಿ ಅಮ್ಮನ್ ಹುಡುಕಿ ಬುದ್ಧಿ. ಚಿಂತೆ ಮಾಡಬೇಡ, ಈ ವೀರಯ್ಯ ದೇವ ಇರೋವರೆಗೂ ಅಖಿಲಾಂಡೇಶ್ವರಿಗೆ ಏನೂ ಆಗೋದಿಲ್ಲ. ನಾನು ಅವಳನ್ನ ಹುಡುಕಿ ಕರ್ಕೊಂಡ್ಬರ್ತೀನಿ. ನೀನು ಆಗ್ಬೇಕಾದ ಕೆಲಸ ನೋಡು. ಸರಿ ಬುದ್ಧಿ. ಅಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ದೇವ್ರೆ, ಅರಸನ ಕೋಟೆ ಜನ ಯಾರಿಗೂ ಯಾವತ್ತೂ ಅನ್ಯಾಯ ಮಾಡಿಲ್ಲ, ಯಾವ ತೊಂದ್ರೆನೂ ಮಾಡಿಲ್ಲ. ಅರುಂಧತಿ ಮಾಡಿದ್ದೆಲ್ಲ ಸುಳ್ಳು ಆರೋಪ ಅನ್ನೋದು ನಿನಗೂ ಗೊತ್ತಿದೆ ತಂದೆ. ಯಾವ ಕಾರಣಕ್ಕೂ ಆದಿ ಮದುವೆ ಯಾಮನಿ ಜೊತೆ ನಡಿಬಾರ್ದು, ಅವನ ಜೀವನ ಹಾಳಾಗ್ಬಾರ್ದು. ಕಾಪಾಡಪ್ಪ, ಕಾಪಾಡು ದೇವ್ರೆ, ನಮ್ ಕೈ ಬಿಡ್ಬೇಡ, ಕಾಪಾಡಪ್ಪ. ಪುರೋಹಿತರೆ, ಸೀತಾರಾಮ ಕಲ್ಯಾಣ ಮುಗಿತಿದ್ದ ಹಾಗೆ ವಧುವರರ ಮದುವೆ ಮಾಡಿಸೋಣ. ಗುರುಗಳೇ, ನನ್ ಶ್ರೀಮತಿನೂ ಬಂದ್ಬಿಡ್ಲಿ, ಆಮೇಲೆ ಪೂಜಾ ಕಾರ್ಯ ಶುರು ಮಾಡೋಣ. ಹೌದೌದು, ಅಕ್ಕ ಇಲ್ದೆ ಯಾವ ಮದ್ವೆ ಶಾಸ್ತ್ರನೂ ಶುರು ಮಾಡಬಾರ್ದು. ನೋಡಿಮ್ಮ, ಮದುವೆ ಮುಹೂರ್ತ ಮೀರ್ತಾ ಇದೆ. ಅದಕ್ಕೆ ಮೊದಲು ಆಗ್ಬೇಕಾಗಿದ್ದ ಶಾಸ್ತ್ರಗಳು ಬೇಕಾದಷ್ಟಿದೆ. ಅಷ್ಟೊತ್ತಿಗೆ ಅವ್ರು ಬರ್ಲಿ, ಶಾಸ್ತ್ರಗಳನ್ನೆಲ್ಲ ನಾ ಮಾಡಿಸ್ತಾ ಇರ್ತೀನಿ. ಆಯ್ತಾಯ್ತು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರಿಯುಗಂ ಸ್ಮರಾಮಿ.
ಮಾವ ಮುತ್ತಾದ್ರು ವಾಪಸ್ ಬರಲೇ ಇಲ್ಲ. ನನಗೂ ಅರ್ಥ ಆಗ್ತಾ ಇಲ್ಲ ಪ್ರೀತು. ವೀರ ಏನೂ ಹೋಗಿದ್ದಾನೆ, ಪಾರುನೂ ಹೋಗಿದ್ದಾಳೆ, ಆದ್ರೆ ಇಬ್ರು ಕಾಣಿಸ್ತಾ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ಎಲ್ಲಿ ಹೋದ್ರು ಇವರು? ಮಂತ್ರಾಕ್ಷತೆ ಕೈಯಲ್ಲಿ ಇಟ್ಕೊಳ್ಳಿ. ಹೇಳಿ ಇಬ್ರು. ತೋಪ ಹೇಳಿ, ಇಬ್ರು ಹೇಳ್ಬೇಕು. ಮಮ ಉಪಾತ. ಏನಪ್ಪ ಸಂಕಲ್ಪ ಮಾಡಿಸ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ವಲ್ಲ? ಮುಹೂರ್ತ ಮೀರ್ತಾ ಇದೆ. ಹೇಳ್ಬೇಕಪ್ಪ, ನಾ ಹೇಳ್ಕೊಟ್ಟಿದ್ದೀನಿ, ಹೇಳು. ಮಮ. ಇಲ್ಲ, ಅಮ್ಮ ಬರ್ದೆ ನಾನು ಯಾವ ಮಂತ್ರನೂ ಇಲ್ಲೇ ಎಲ್ಲೋ ಹೋಗಿದ್ದಾಳೆ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ, ಯೋಚನೆ ಮಾಡ್ಬೇಡ. ಅಲ್ಲ ಮಾವ, ಅತ್ತೆ ಬರೋಷ್ಟ್ರಲ್ಲಿ ಪೂಜೆ ಶಾಸ್ತ್ರ ಮಾಡ್ಬೋದಲ್ವಾ? ಇಲ್ಲಾಂದ್ರೆ ಮುಹೂರ್ತ ಮೀರೋಗುತ್ತಲ್ವಾ ಮಾವ? ಅದನ್ನ ಆದಿತ್ಯ ನಿರ್ಧಾರ ಮಾಡ್ಬೇಕಮ್ಮ. ಇಲ್ಲ ಅಪ್ಪ, ಅಮ್ಮ ಬರ್ದೆ ನಾನು ಯಾವ ಶಾಸ್ತ್ರಕ್ಕೂ ಕೂರಲ್ಲ. ಸೂಪರ್ ಸೂಪರ್. ಯಾವ ಕಾರಣಕ್ಕೂ ಈ ಕುಟುಂಬದಲ್ಲಿ ಯಾವತ್ತೂ ಎತ್ತಬಾರ್ದು ಅಂತ ಎಷ್ಟೋ ವರ್ಷಗಳ ಹಿಂದೆನೆ ನಾನು ಎಚ್ಚರಿಕೆ ಕೊಟ್ಟಿದ್ದೆ ತಾನೇ. ಅರುಂಧತಿ, ನೀನೇನಿಲ್ಲಿ? ಪರವಾಗಿಲ್ಲ ರಘುರಾವ್, ನನ್ ಮುಖ ಇನ್ನೂ ನೆನಪಿದೆ ನಿಮಗೆ. ಎನಿವೇಸ್, ಹೇಗಿದ್ದೀರಾ ಗಂಡ ಹೆಂಡತಿ? ಅಫ್ಕೋರ್ಸ್ ಚೆನ್ನಾಗಿದ್ದೇ ಇರ್ತೀರಾ, ನಾನು ನೋಡ್ತಾ ಇದ್ದೀನಲ್ಲ. ಯಾಕೆ ರಘು, ಗಾಬರಿ ಆಯ್ತಾ? ಮೊನ್ನೆ ಅರಳಿಕಟ್ಟೆ ಹತ್ರ ಬಂದಿದ್ದು ನೀನೇ ತಾನೆ? ಹೌದು, ನಾನೇ ಬಂದಿತ್ತು. ಏನ್ ಬೇಕು ನಿನ್ಗೆ? ಮತ್ತೆ ನಮ್ ಜೀವನದಲ್ಲಿ ಯಾಕೆ ಬಂದಿದ್ಯಾ? ಚಿಕ್ಕವಳಾಗಿದ್ದಾಗ ಕಣ್ಣ ಮುಚ್ಚಾಲೆ ಆಡಿದ್ದು,
ಅದ್ಯಾಕೋ ಗೊತ್ತಿಲ್ಲ ಮತ್ತೆ ಹಾಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಅಷ್ಟು ದೂರದಿಂದ ಹುಡ್ಕೊಂಡ್ ಬಂದೆ. ಆಟ ಶುರು ಮಾಡೋಣ. ನಿನ್ ಮಗ ಆದಿತ್ಯ ಅಲ್ಲಿರೋ ಹುಡುಗಿನ ಮದುವೆ ಆಗ್ತಾನೆ. ಇದೇನಿದು, ಅಮ್ಮ ಉಲ್ಟಾ ಹೊಡಿತಿದಾರಲ್ಲ, ಏನ್ ಮಾಡಕ್ ಹೊರಟಿದಾರೆ ಇವರು?